ಅಕ್ಷರದವ್ವ ಮಾತೆ ಸಾವಿತ್ರಿಬಾಯಿ ಪುಲೆರವರ 195ನೇ ಜಯಂತ್ಯೋತ್ಸವ ಹಾಗೂ ನಿವೇಶನ ವಸತಿ ರಹಿತ ಪ್ರತಿನಿಧಿಗಳ ಸಮ್ಮೇಳನವನ್ನು ಕನ್ನಡ ಭವನದಲ್ಲಿಂದು ಸ್ಲಂ ಜನರ ಸಂಘಟನೆ ಕರ್ನಾಟಕ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆರವರ 195ನೇ ಜಯಂತಿಯನ್ನು ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಕಲಬುರಗಿಯ ಮಹಾಪೌರರು ವರ್ಷಾ ಜಾನಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ಅಧ್ಯಕ್ಷ ಅಲ್ಲಂ ಪ್ರಭು ನಿಂಬರ್ಗ, ಸ್ಲಂ ಜನರ ಸಂಘಟನೆ ರಾಜ್ಯಾಧ್ಯಕ್ಷ ಐಸಾಕ್ ಅಮೃತರಾಜ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಜಯ್ ಕುಮಾರ್ ತೆಗಲ್ತಿಪ್ಪಿ, ಬಾಬುರಾವ್ ದಂಡಿನ್ಕರ್ ಗೌರವ ಅಧ್ಯಕ್ಷರು, ಭಾರತಿಬಾಯಿ ಎಂ ದನ್ನಿ ಪಿಎಸ್ಐ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ನಾಗೇಶ್ ಕಲಬುರ್ಗಿ. ನಾವು ಎದರಲ್ಲಿ ಕಮ್ಮಿ ಇಲ್ಲ. ಮತ್ತ ಸಾವಿತ್ರಿಬಾಯಿ ಯಾವ ತರ ಮಾಡ್ಯಾರ ಆ ತರ ನಾವು ಇವತ್ತು ಮನಿಗೆ ಒಬ್ರು ಸಾವಿತ್ರಿಬಾಯಿ ಆದ್ರೆ ನಾವು ಬಾಬಾ ಸಾಹೇಬ್ರ ಮಾರ್ಗದರ್ಶನ ನಡೆದಂಗ. ಅದಕ್ಕೆ ಇವತ್ತು ನನಗೇನು ಈ ವೇದಿಕೆಯವರು ಕರೆಸಿ ಮಾತಾಡಕ್ಕ ಅವಕಾಶ ಕೊಟ್ಟಾರ. ಅದಕ್ಕೆ ದಯವಿಟ್ಟು ಎಲ್ಲರೂ ಸಾವಿತ್ರಿಬಾಯಿ ಯಾವ ತರ ಕಷ್ಟ ಬಿದ್ದು ಇವತ್ತ ಬಾಬಾ ಸಾಹೇಬರಿಗೆ ಮುಂದುವರಿಸಿ ಇವತ್ತೇನ್ ನಮಗೆಲ್ಲ ಈ ದೇಶದ ಹೆಣ್ಮಕ್ಳು ಎದರಲ್ಲೂ ಕಮ್ಮಿ ಇಲ್ಲ ಅಂತ ಹೇಳಿ ತೋರ್ಸ್ಯಾರ. ಆ ರೀತಿ ನಾವು ಆಗ್ಬೇಕು, ನಮ್ಮ ಮಕ್ಕಳ ಆಗ್ಬೇಕು. ಹೆಣ್ಮಕ್ಳಿಗೆ ಸಾಲಿ ಕಲಿಸ್ತಾ ಇರ್ಲಿಲ್ಲ ಅವಾಗ. ಅದಕ್ಕೆ ಈಗ ಪ್ರತಿಯೊಂದು ಹೆಣ್ಮಕ್ಳು ಸಾವಿತ್ರಿಬಾಯಿ ಆಗ್ಬೇಕು. ಯಾಕೆ ಇವತ್ತು ಏರೋಪ್ಲೇನ್ ನಡೆಸ್ಲತ್ತಾರ, ಎಲ್ಲಾ ಪೈಲಟ್ದಾಗ ಅದಾರ, ಇವತ್ತು ಹೈಸ್ಕೂಲ್ ಟೀಚರ್ ಅದಾರ, ಇಂಜಿನಿಯರ್ ಅದಾರ, ರಾಷ್ಟ್ರಪತಿ ಅದಾರ. ಇಂದಿರಾ ಗಾಂಧಿ ಯಾವ ತರ ಆಳ್ಯಾಳ ಆ ತರ ನಮ್ಮ ಮನೆಯಲ್ಲೂ ನಮ್ಮ ಮಕ್ಕಳು ಆಗ್ಬೇಕಂತೇಳಿ ಎಲ್ಲ ತಾಯಿಯಂದರಿಗೆ ಮನವಿ ಮಾಡ್ಕೊಳ್ತೀನಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಹಿಂದೆ ಬೀಳಿಸ್ಬೇಡ್ರಿ, ಕಲಿಸ್ಬೇಕು. ಏನಪ್ಪ ಗಂಡಸ ಮಗ ಹುಟ್ಟಿದ್ರು ಪೇಡ ಹಚ್ತೀರಿ, ಹೆಣ್ಮಕ್ಳು ಹುಟ್ಟಿದ್ರು ಜಿಲೇಬಿ ಹಚ್ತೀರಿ. ಯಾಕ 9 ತಿಂಗಳು ಹೆತ್ತಿ ತಾಯಿನ ಹಿಡಿತಾಳಲ್ಲ ಅವ್ರಿಗೆ. ಅದಕ್ಕೆ ಯಾವುದೇ ರೀತಿ ನಾವು ಹೆಣ್ಮಕ್ಳು ಎದ್ರಾಗ ಕಮ್ಮಿ ಇಲ್ಲ. ಇವತ್ತು ನಾ ಏನೋ ಆಗ್ಬೇಕಂತ ಅಂದಿದ್ದೆ. ನಾ ಇಷ್ಟ ಆಗ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಹಳ್ಳಿದಾಗ ನಾಲ್ಕೋಡಿ ಮಧ್ಯದಾಗೆ ಇದ್ದೆ. ಆದ್ರೂ ಇವತ್ತು ನಮ್ಮ ತಂದೆ ತಾಯಿ ಕಲಿಸೋದಕ್ಕ ನಾನು ಇದರಲ್ಲಿ ಬಂದು ನಾ ಇಂಟರ್ ಕಾಡ್ಲಿಂದ ಡೈರೆಕ್ಟ್ ಸೆಲೆಕ್ಷನ್ ಆಗಿ, ನನಗೆ ಗೊತ್ತಿರ್ಲಿಲ್ಲ ಸೆಲೆಕ್ಷನ್ ಆಗಿದ್ದು. ಕಡಗಂಚಿ ಊರಿಗೆ ಗೊತ್ತಿಲ್ಲ. ಏನಪ್ಪಾ ದನಿ ಮೇಡಮ್ ಅವರು ದನಿ ಸಾಹೇಬ್ರ ಹೆಂಡತಿ ಪೊಲೀಸ್ನಾಗ ಆಗ್ಯಾಳ, ಆರ್ಡರ್ ಹಚ್ಚಾರ. ದನಿ ಸಾಹೇಬ್ ಬ್ಯಾಡ ಇಲ್ಲ, ಏನೇ ಆಗ್ಲಿ ನಾ ಆಗ್ತೀನಿ ನೋಡಮ್, ನಮ್ಮ ತಂದೆ ತಾಯಿ ಕಲಿಸ್ಯಾರ, ಮುಂದೆ ಎಲ್ಲಿಗೆ ಹಾಕ್ತಾರೆ ಈಗ. ಆದ್ರೂ ಇವತ್ತು ಡ್ರೆಸ್ ಹಚ್ಚಿದ್ರು ನಾ ಹಿಂಗೆ ಸಿಟ್ಟು ಮಾಡ್ತಿರ್ತಾರೆ. ಹಂಗೆ ಯಾಕಂತಂದ್ರ ಇವತ್ತ ಈ ಇದರಲ್ಲಿ ಡಿಪಾರ್ಟ್ಮೆಂಟ್ ನಲ್ಲಿ ಅದರ ಹೆಂಗ ಇರ್ಬೇಕು ಹಂಗ ಅದರ. ಅದು ನಾ ಹೆಂಗಿದ್ದೀನಿ ನನಗೆ ಗೊತ್ತಿಲ್ಲ. ನಮ್ಮ ತಂದೆ ಅದೇ ತರ ಇದ್ರು. ಜಗತ್ತಿನಾಗ ಅವ್ರು ನಡೆಸ್ಕೊತಿರು, ಇವತ್ತು ಗುಲ್ಬರ್ಗ ನಾನು ನಡೆಸ್ಕೊಳಕ್ಕೆ ನಾಲ ಪ್ರತಿ ಒಂದು ಮಹಿಳೆಯರು ಎಲ್ಲಾ ರೀತಿಯಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಮೊದಲು ಆಸ್ಪದ ಕೊಡ್ಬೇಕು. ಹೆಣ್ಣು ಮಕ್ಕಳಿಗೆ ಆಸ್ಪದ ಕೊಟ್ಟರೆ ಹೆಣ್ಣು ಮಕ್ಕಳು ಇವತ್ತು ಕಲಿತಾರ. ಆದ್ರೆ ತಾವು ಹಿಂದೆ ಇರ್ಬೇಕಾದ್ರೆ ಗೈಡೆನ್ಸ್. ನಮ್ಮ ಮಗಳು ಏನ್ ಮಾಡ್ಲತ್ತಾಳ, ಶಾಲಿಗೆ ಹೋಗ್ಲತ್ತಾಳ ಇಲ್ಲ, ಕಾಲೇಜ್ ಹೋಗ್ಲತ್ತಾಳ ಇಲ್ಲ, ಏನ್ ಮಾಡ್ಲತ್ತಾಳ, ಎಲ್ಲಿ ಹೋಗ್ಲತ್ತಾಳ, ಎಲ್ಲಿ ಬರ್ಲತ್ತಾಳ. ಮೊಬೈಲ್ ಒಂದು ಕೆಟ್ಟಾಗ್ಯಾವ. ಆದ್ರೂ ನಿಮ್ಮ ಕಣ್ಣ ದೂರದೃಷ್ಟಿ ಅವ್ರ ಮೇಲೆ ಯಾವತ್ತೂ ನಿಗಾ ಇರ್ಬೇಕು. ಶಾಲೆ ಟೀಚರ್ಸ್ಗಳೇ ಇಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಒಂದೇ ಕೆಲಸ ಇರಂಗಿಲ್ಲ. ಅದಕ್ಕೆ ದಯವಿಟ್ಟು ತಾವು ತಾಯಂದಿರು ನಮ್ಮ ಮಕ್ಕಳಿಗೆ ಏನ್ ಮಾಡ್ತಾರ ಏನಿಲ್ಲ ಅನ್ನೋಂಥದ್ದು ನೋಡ್ಬೇಕು. ಇವತ್ತ ಮತ್ತು ನಮ್ಮ ಟ್ರಾಫಿಕ್ ಬಗ್ಗೆ ರೂಲ್ಸ್ ಹೇಳ್ಬೇಕಾದ್ರ ನಾವು ಕಳಿಸೋತರ ಎದ್ರಾಗ ಕಮ್ಮಿಲ್ಲ 3 ಜನ ಬರ್ಲತ್ತೀರಿ, ದಯವಿಟ್ಟು ಬರ್ಬೇಡ್ರಿ. ಮೊಬೈಲ್ ಈಜಿಗೆ ಹಂಗ ಮಾಡ್ಕೋತೀರಿ, ಅದು ಬರ್ಬೇಡ್ರಿ. ಮೊಬೈಲ್ ಈಜಿಗೆ 1500 ಅದ, ಡ್ರೈವಿಂಗ್ ಲೈಸೆನ್ಸ್ 1000 ಅದ, 3 ಮಂದಿ ಬಂದ್ರೆ 500 ಅದ, ಹೆಲ್ಮೆಟ್ ಇಲ್ಲ ಅಂದ್ರೆ 500 ಅದ, ಅದಕ್ಕೆ ಇನ್ಶೂರೆನ್ಸ್ ಇಲ್ಲ ಅಂದ್ರೆ 1000 ಅದ. ಮಕ್ಕಳಿಗೆ ತಾವು ತಾಯಿ ಅಂದ್ರೆ ಹೆಣ್ಮಕ್ಳು ಅವರು 18 ವರ್ಷ ಆಗ್ಲಿಲ್ಲ, 21 ಏಜ್ ಆಗ್ಬೇಕೀಗ. 21 ಏಜಿಗೆ ಅವ್ರಿಗೆ DL ಡ್ರೈವಿಂಗ್ ಲೈಸೆನ್ಸ್, RC, ಇನ್ಶೂರೆನ್ಸ್, ಪೊಲ್ಯೂಷನ್ ಇರಬೇಕು. ಅವಾಗ ಅವ್ರು 21 ವರ್ಷಕ್ಕೆ. ಅದಕ್ಕೆ ದಯವಿಟ್ಟು ಯಾರ ತಾಯಿ ಆಗ್ಲಿ, ತಂದೆ ಆಗ್ಲಿ, ಅಣ್ಣ ತಮ್ಮರಾಗ್ಲಿ, ಅವ್ರು ಯಾರೇ ಅವ್ರಿಗೆ ಮನೆ ಸಿಗಿಸ್ ಹೋಗಿ ನೀವು ಎಲ್ಲೇ ಹೋಗಿದ್ರಂದ್ರೆ ಅವ್ರು ತಗೊಂಡು 3 ಮಂದಿ ಬರ್ತಿರ್ತಾರ. ಅದಕ್ಕೆ 30,000 ರೂಪಾಯಿ ಜನ್ಮನ, 3 ವರ್ಷ ಜೈಲಿದೆ ತಾಯಿಗೆ, ತಂದೆ ಅಲ್ಲಿ ಯಾರೇ ಎಲ್ಲರಿಗೆ ಮನ್ಯಾಗ. ಅದಕ್ಕೆ ದಯವಿಟ್ಟು ಆಸ್ಪದ ಕೊಡ್ಬೇಡ್ರಿ. ಪ್ರತಿಯೊಂದು ಮಹಿಳೆಯರು ತಮ್ಮ ಮಕ್ಕಳು, ಗಣಸ ಮಕ್ಕಳಾಗಲಿ, ಅಣ್ಣ ತಮ್ಮಂದಿರಾಗಲಿ, ತಮ್ಮ ಗಂಡಂದಿರಾಗಲಿ ಕುಡದ ಆಮೇಲೆ ಬಂದ್ರೆ 25,000 ಹಾಕ್ಲತ್ತಾರ, 10,000 ಹಾಕ್ಲತ್ತಾರ, 12,000 ಹಾಕ್ಲತ್ತಾರ. ದಯವಿಟ್ಟು ಯಾರಿಗೆ ಕುಡಿಬೇಡ ಅಂತ ಹೇಳಿ. ಈಗ ಒಂದು BNS ಆಗಿದೆ.
85 ಕಲಂ ಅಂತೇಳಿ ಗಂಡಂದಿರು ಕುಡಿದು ಯಾವುದೇ ಕಷ್ಟಪಟ್ಟರೆ ತಾವು ಯಾವಾಗೂ ಅವ್ರ ಮ್ಯಾಗ ಕೇಸ್ ಮಾಡ್ಬೋದು. ಅದು ಗಂಡಂದಿರು ಕುಡಿಲಿಕ್ಕೆ ಆಸ್ಪದ ಕೊಡ್ಬೇಡ್ರಿ, ಮನೆಗೆ ಒಳ್ಳೆ ಅಡಿಗೆ ಮಾಡ್ರಿ, ಬಂದು ಮನೆಗೆ ಒಂದು ಸ್ವಲ್ಪ ರೆಸ್ಟ್ ಆಗಪ್ಪ ಅಂತ ಹೇಳ್ರಿ. ಅದಕ್ಕೆ ದಯವಿಟ್ಟು ಎಲ್ಲ ರೀತಿಯಿಂದ ತಮ್ಮ ಮಕ್ಕಳಿಗೆ ಗಂಡಂದಿರಿಗೆ ಅಣ್ಣ ತಮ್ಮರಿಗೆ ನೋಡ್ಕೊತೀರಿ ಅಂತ ಹೇಳಿ ನಾ ಇವತ್ತು ಎಲ್ಲರಿಗೆ ವಿನಂತಿ ಮಾಡ್ಕೊಳತ್ತೀನಿ. ವೇದಿಕೆ ಮೇಲೆ ಇದ್ದಂಥವ್ರು ಎಲ್ಲ ನಮ್ಮ ತಾಯಂದಿರು, ಅಕ್ಕಂದಿರು, ಅಣ್ಣ ತಮ್ಮರು 4 ಮಾತು ಅವಕಾಶ ಮಾಡಿಕೊಟ್ಟಕ್ಕ ಜೈ ಹಿಂದ್, ಜೈ ಕನ್ನಡ. ಇದ್ದಿರ್ತಕ್ಕಂಥ ಅಕ್ಷರದ ಮಾತೆ ಸಾವಿತ್ರಿಬಾಯಿ ಫುಲೆರವರ 195ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಾಗೂ ಕಲಬುರಗಿ ನಗರದಲ್ಲಿ ವಿವಿಧ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡತಕ್ಕಂಥ ನಿವೇಶನ ರಹಿತ ಮತ್ತು ವಸತಿ ರಹಿತ ಅಂದರೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡತಕ್ಕಂಥ ಪ್ರತಿನಿಧಿಗಳ ಸಮ್ಮೇಳನವನ್ನ ಇವತ್ತಿನ ದಿವಸ ನಾವು ಆಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದ ಮುಖ್ಯ ವೇದಿಕೆ ಸಾಲುಮರದ ತಿಮ್ಮಕ್ಕನನ್ನ ನೆನೆಯುತ್ತಾ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿರ್ತಕ್ಕಂಥದ್ದಿದೆ. ಪ್ರಾಸ್ತಾವಿಕ ನುಡಿಗಳನ್ನ ಆಡ್ತಾ ಅಲ್ಲಂ ಪ್ರಭು ಸರ್ ಅವರು ಮಾತಾಡಿದ್ರು. ಆ ಮಾತುಗಳು ಕೇಳಿದಾಗ ನಮಗೆ ಎದೆಯಲ್ಲಿ ಬಾಣ ಹೊಡೆದಂಗೆ ಆಗ್ತಿತ್ತು ಅಂತ. ಯಾಕಂತಂದ್ರೆ ನಾನು ಒಬ್ಬ ಶಿಕ್ಷಕ. ದಯವಿಟ್ಟು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಪಕ್ಷಗಳಿಗೆ ಸಂಬಂಧಪಟ್ಟಂತೆ ಆಗಿರಬಹುದು, ಕೆಲವೊಂದು ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಆಗಿರಬಹುದು, ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನಾವು ಪಾಸಿಬಲ್ ಎಲ್ಲ ಮಾಡಿಸ್ಕೊಡ್ತೀನಿ ನಮಗೆ ಈ ವೇದಿಕೆ ಮೇಲೆ ಕೇಳ್ಕೊಳ್ತೀನಿ. ಅಂತಂದ್ರೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೋಸ್ಕರ, ಆಮೇಲೆ ಮತ್ತೆ ಸಾವಿತ್ರಿಬಾಯಿ ನಮ್ಗೆ ಅಕ್ಷರಾಭ್ಯಾಸ ಕಲಿಸ್ಕೊಟ್ಟಿದ್ದೀವಿ. ಸ್ಟೇಜ್ ಮೇಲೆ ಹಿಂಗೆ ಮೈಕ್ ಹಿಡಿದು ಮಾತಾಡೋಕ್ಕೆ ಸಾಧನೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ.